ಹಾಯ್ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ 5 o'clock ಮಾರ್ನಿಂಗ್. ನಾನಿವತ್ತು ಆಫೀಸ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸೊ ಅದಕ್ಕೆ ಹಾಗೆ ಗೆಟ್ ರೆಡಿ ವಿತ್ ಮೀ ಅಂತ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನನ್ನ ಹೆಸರು ತೇಜು ಆ್ಯಂಡ್ ನಾನು ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ಸೊ ಯಾ ಇವಾಗ ಸಿಂಪಲ್ ಗೆಟ್ ರೆಡಿ ವಿತ್ ಮೀ ಫಾರ್ ಆಫೀಸ್ನ ಶುರು ಮಾಡೋಣ. ಮೊದಲಿಗೆ ಆ್ಯಸ್ ಯೂಶ್ವಲ್ ನಾನು ಸ್ಕಿನ್ ಕೇರಿಂದಲೇ ಶುರು ಮಾಡ್ತೀನಿ. ಫಸ್ಟ್ ವಿಟಮಿನ್ ಸಿ. ನನಗೆ ಗೊತ್ತಿಲ್ಲ ಜಸ್ಟ್ ಗೆಟ್ ರೆಡಿ ವಿತ್ ಮೀ ಮಾಡ್ತೀನೋ ಅಥವಾ ಕಂಪ್ಲೀಟ್ ಹೋಲ್ ವ್ಲಾಗ್ ಥರ ಮಾಡ್ತೀನೋ ಅಂತ. ಸೊ ನೋಡೋಣ, ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಆ್ಯಸ್ ಯೂಶ್ವಲ್ ಮಿನಿಮಲಿಸ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಖಾಲಿ ಆಗಿದೆ. ಟು ಗೆಟ್ ಅ ನ್ಯೂ ಒನ್. ಕಣ್ಣೆಲ್ಲ ತುಂಬ ಊದ್ಕೊಂಡಂಗಿದೆ. ಇಟ್ಸ್ ಆಲ್ ರೆಡ್ ಬಿಕಾಸ್ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಪ್ರತಿ ಸತಿ ಆಫೀಸ್ಗೆ ಹೋಗ್ಬೇಕಂದ್ರೆ ಐ ಡೋಂಟ್ ನೋ ಹೀಗೆ ಆಗುತ್ತೆ. ಯಾಕಂದರೆ ನಾನು 4:15ಗೆ ಎದ್ದೇಳ್ತೀನಿ ಆಫೀಸ್ಗೆ ಹೋಗ್ಬೇಕಂದ್ರೆ, ರೆಡಿ ಆಗಬೇಕಂತ. ಸೊ ಅದೇನೋ ಒಂಥರ ಟೆನ್ಷನ್ ಅನಿಸುತ್ತೆ ನನಗೆ. ಸೊ ನಿದ್ದೆ ಕರೆಕ್ಟಾಗಿ ಆಗೋದೇ ಇಲ್ಲ. ಸೊ ಅದಕ್ಕೆ ಫುಲ್ ಕಣ್ಣೆಲ್ಲ ರೆಡ್ ಆಗಿದೆ. ಕ್ಯಾನ್ ಸಿ ಐ ಗೆಸ್. Next I'm using this my all-time favorite tinted sunscreen. ಪೌಡರಿಂದ ಸೆಟ್ ಮಾಡಬೇಕು, ಬಟ್ ಪೌಡರ್ ಅಮ್ಮನ ರೂಮಲ್ಲಿದೆ. ಆಮೇಲಿಂದ ಹೋಗಿ ನಾನು ಸೆಟ್ ಮಾಡ್ಕೊತೀನಿ. ಸೊ ಇವಾಗ ಲೆಟ್ಸ್ ಗೋ ವಿತ್ ಐ ಮೇಕಪ್ ಅಂತ ಏನು ಜಾಸ್ತಿ ಮಾಡೋಲ್ಲ, ಜಸ್ಟ್ ಐಲೈನರ್ ಅಷ್ಟೇ ಹಚ್ಕೋತೀನಿ. ಐ ಆಮ್ ಯೂಸಿಂಗ್ ದಿಸ್ ಮ್ಯಾಕ್ 24/7 ಐಲೈನರ್. ಓಕೆ, ಆ್ಯಸ್ ಯೂಶುವಲ್ ಲಿಪ್ಸ್ಟಿಕ್. ಐ ವಿಲ್ ಯೂಸ್ 2 ಲಿಪ್ಸ್ಟಿಕ್ಸ್. ಒಂದು ರಿನೇ ಅವರ ಈ ಬ್ರೌನ್ ಲಿಪ್ಸ್ಟಿಕ್, ಆಮೇಲೆ ಮ್ಯಾಕ್ ಅವರ ರೆಡ್ ಲಿಪ್ಸ್. ಸೊ ಎರಡು ಮಿಕ್ಸ್ ಮಾಡಿ ಹಚ್ಕೊತೀನಿ, ನೋಡೋಣ ಹೇಗೆ ಕಾಣುತ್ತೆ ಅಂತ. Did I ruin it? Not really. Right? ಇದೇ ಬ್ಲಷ್ ಥರ ಅಪ್ಲೈ ಮಾಡ್ತೀನಿ. ವಿತ್ ಮ್ಯಾಕ್ ಸ್ಟುಡಿಯೋ ಫಿಕ್ಸ್ ಮೇಕಪ್ ಫಿಕ್ಸರ್. I'm wearing this Casio watch.
ಸೊ ಇದಿಷ್ಟು ಗೆಟ್ ರೆಡಿ ವಿತ್ ಮೀ. ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೇಕು. ಅದನ್ನು ಕೂಡ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನನ್ನ ಆಫೀಸ್ ಬ್ಯಾಗ್ ಕೂಡ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ ಇನ್ನೂ ಏನಾದರೂ ಮಿಸ್ ಆಗಿದೆ ಅಂತ ಚೆಕ್ ಮಾಡಿ ಆಫೀಸ್ ಬ್ಯಾಗಲ್ಲಿ ಎಲ್ಲ ಒಂದು ಸತಿ ಎತ್ತಿಟ್ಕೊತೀನಿ. ಅಂದರೆ ಇವಾಗ ಮಳೆ ಬೇರೆ ಡೈಲಿ ಬರ್ತಾಯಿದೆ. ಸೊ ಛತ್ರಿ ಎಲ್ಲ ಕರೆಕ್ಟಾಗಿ ಇದೆಯಾ ಬ್ಯಾಗಲ್ಲಿ ಅಂತ ಒಂದು ಸತಿ ಚೆಕ್ ಮಾಡಿ ಪ್ರಾಪರಾಗಿ ಎಲ್ಲ ಇಟ್ಕೊತೀನಿ. ಇವತ್ತು ನಮ್ಮ ಮನೆಗೆ ಒಂದು ನ್ಯೂ ಎಡಿಷನ್ ಆಗಿದೆ. ಅದೇನಪ್ಪ ಅಂದರೆ ರೋಬೋ ವ್ಯಾಕ್ಯೂಮ್ ಕ್ಲೀನರ್. ಸೊ ನನ್ನ ಹಳೆ ಬ್ಲಾಗ್ನ ಒಂದು ಸತಿ ನೀವು ನೋಡಿದರೆ ನಾವು ಕ್ರೋಮ್, ಐ ಥಿಂಕ್ ನಾಟ್ ಕ್ರೋಮ್, ಇಟ್ ವಾಸ್ ರಿಲಯನ್ಸ್ ಡಿಜಿಟಲ್ ಅನಿಸುತ್ತೆ, ಅಲ್ಲಿ ಹೋಗಿ ನಾವು ಒಂದು ಚೆಕ್ ಮಾಡ್ಕೊಂಡ್ಬಂದಿದ್ವಿ ಒಂದು ಸರ್ತಿ. ಇದು ಏನಂತಾರೆ, ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಹೇಗಿದೆ ಅಂತ. ಸೊ ನಮ್ಮಮ್ಮನಿಗೆ ತುಂಬ ದಿನದಿಂದ ಅದು ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಎನಿವೇ ಹಬ್ಬ ಬೇರೆ ಹತ್ತಿರ ಬರ್ತಿದೆ. ಸೊ ಕ್ಲೀನಿಂಗ್ ಎಲ್ಲ ಇದ್ದೇ ಇರುತ್ತೆ. ಸೊ ದಿಸ್ ಇಸ್ ಅ ರೈಟ್ ಟೈಮ್ ಅಂತ ನಮ್ಮಮ್ಮ ಇವಾಗ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಅದು ಇವತ್ತು ಡೆಮೋ ಇತ್ತು, ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಸೊ ನಾನು ನಿಮಗೆ ಆದಷ್ಟು ತೋರಿಸ್ತೀನಿ ಹೌ ಇಟ್ ಮೈಟ್ ವರ್ಕ್. ರೈಟ್ ನಾವು ಚಾರ್ಜ್ ಹಾಕಿ ಇಟ್ಟಿದ್ದೀವಿ. ವೈ ಬಿಕಾಸ್ ಅದು ಹೊಸದಾಗಿ ತಂದಾಗ ಚಾರ್ಜ್ ಇರಲ್ಲ. ಮೋಸ್ಟ್ಲಿ ಇಟ್ ವಾಸ್ 40% ಮಿನಿಮಲ್ ಚಾರ್ಜ್ ಇತ್ತು. ಸೊ ಡೆಮೋಗೆ ಅಂತ ಬಂದಾಗ ಅವರು ಹೇಳಿದ್ರು ಅದು 100% ಚಾರ್ಜ್ ಆದಮೇಲೆ ವಿ ಕ್ಯಾನ್ ಯೂಸ್ ಇಟ್ ಅಂತ. ಸೊ ಅದಕ್ಕೆ ಇವಾಗ ನಾವು ಅದನ್ನು ಚಾರ್ಜ್ ಹಾಕೋಕ್ಕೆ ಇಟ್ಟಿದ್ದೀವಿ. ಸೊ ಒನ್ಸ್ ಇಟ್ ಇಸ್ 100% ಚಾರ್ಜ್ಡ್ ನಾನು ನಿಮ್ಗೆ ತೋರಿಸ್ತೀನಿ. ಚಾರ್ಜರ್ ಇದು ನಾವು ಅಲ್ಲಿ ಕೆಳಗೆ ಇಟ್ಟರೆ ಆಗುತ್ತಾ? ಕೆಳಗಡೆ ಇಡಬೇಕು. ಬಟ್ ಇದು ಕನೆಕ್ಷನ್ ಅಲ್ಲಿದೆ ಅಲ್ಲ, ಅಲ್ಲಿ ಕೊಟ್ಟರೆ ಆಗುತ್ತಾ? ಆಗುತ್ತಲ್ವಾ? ಬಟ್ ಇದು ಫಿಕ್ಸ್ ಮಾಡೋ ಥರ ಬರುತ್ತಾ? ಇಲ್ಲ. ಸುಮ್ಮನೆ ಹಿಂಗೆ ಪ್ಲೇಸ್ ಮಾಡೋದಷ್ಟೇನಾ? ಗ್ರೌಂಡ್ ಅದು. ಓಕೆ. ಬಟ್ ಇದು ಮೂವ್ ಆಗಲ್ವಾ ಹಿಂಗೆ? ಓಕೆ. ಇಟ್ಕೊಂಡು ಹಿಂಗೆ ಕಿತ್ತರೆ ಬರುತ್ತೆ. ಇದನ್ನ ಎವ್ರಿಡೇ ಕ್ಲೀನ್ ಮಾಡ್ತಾ ಇರಬೇಕು. ಇದರಲ್ಲಿ ಡಸ್ಟ್ ಒಂದೇ ಬ್ರಷ್ ಇದು, ಇನ್ನೊಂದಿದೆ ಇಲ್ಲಿ ಮೇನ್ ಬ್ರಷ್. ಆಗ್ತಿತ್ತು ಅಂದರೆ ಮೇನ್ ಬ್ರಷ್ ಕೊಡ್ತಾ ಇರಲಿಲ್ಲ. ಓಕೆ, ಸೈಡ್ ಬ್ರಷ್ 2 ಕೊಡ್ತಾ ಇದ್ರು. ಅಲ್ಲಿಂದ ಡಸ್ಟ್ ಬ್ಯಾಗಿಗೆ ಕನೆಕ್ಷನ್ ಕೊಟ್ಟಿದ್ರು. ಸೊ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ ಏನು ನಾವು ಫೇಸ್ ಮಾಡಿದ್ವಿ ಅಂದರೆ ಡಸ್ಟ್ ಬ್ಯಾಗಿಂದ ಕಸ ಎಲ್ಲ ಬಂದು ತುಂಬ ಕಡೆ ಸ್ಟೋರ್ ಆಗ್ತಾ ಇತ್ತು ಅಂತ ನಮಗೆ ಕಂಪ್ಲೇಂಟ್ಸ್ ಬಂತು. ಸೊ ಅದನ್ನು ನಾವು ಕಂಪ್ನಿಗೆ ಎಸ್ಕಲೇಟ್ ಮಾಡಿದ್ದೆ. ಇದು ಬಂದು ಸಪೋರ್ಟ್ ಮಾಡುತ್ತೆ, ಒಳಗಡೆ ತಳ್ಳಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಇದು ಬಂದು ಕ್ಲೀನ್ ಮಾಡಿಕೊಂಡು, ಸೊ ಇದು 360 ಡಿಗ್ರಿ ರೊಟೇಟ್ ಆಗಿ ಡಸ್ಟ್ ಬ್ಯಾಗ್ ಒಳಗಡೆ ಡಸ್ಟ್ನ ಕಳಿಸುತ್ತೆ. ಸೊ ಇದನ್ನ ಈ ಥರ ಹಿಂಗೆ ಪ್ರೆಸ್ ಮಾಡಿದರೆ ಆಗೋಯ್ತು. ಎರಡನೇದು ಮೇನ್ ಬ್ರಷ್. ಸೊ ಇದರಲ್ಲಿ ಏನಾದರೂ ಡಸ್ಟ್ ಅಂತ ಇತ್ತು ಅಂದರೆ ಇದರೊಳಗಡೆ ಬ್ಲೇಡ್ ಉಂಟು. ಓಕೆ, ಕಟ್ ಮಾಡಿ ರಬ್ ಮಾಡಬೇಕು, ವಾಟರ್ ವಾಶ್ ಮಾಡಬಾರ್ದು. ಬ್ಲೇಡ್ ಐತೆ, ಇದೇನು ಕಟ್ ಆಗಲ್ಲ ಬ್ರಷ್ ಏನು. ಇದರಲ್ಲಿ ಕೂದಲು ದಾರ ಆ ಥರ ಎಂತ ಇತ್ತು ಅಂದರೆ ಇದು ಕಟ್ ಮಾಡೋಕ್ಕೆ. ಓಕೆ. ಹಾಕಬೇಕಾದ್ರೆ ಇಲ್ಲಿ ಮುಂದೆ ಚೂಪ್ ಉಂಟಲ್ಲ, ಇದು ಇದರೊಳಗಡೆ ಜಸ್ಟ್ ಈ ಥರ ಸೆಟ್ ಆಗಬೇಕಷ್ಟೆ. ಪ್ರೆಸ್ ಮಾಡಿದರೆ ಆಗೋಯ್ತು. ಮೂರನೇದು ಬಂದು ವೆಟ್ ಆ್ಯಂಡ್ ಡ್ರೈ ಕಲೆಕ್ಟ್ರು. ಪ್ರೆಸ್ ಮಾಡಿ ಆಚೆ ಕಡೆ ತೆಗೆದ್ರೆ ಬರುತ್ತೆ. ಸೊ ಅವಾಗ ವೆಟ್ ಹಾಕ್ಕೊಳ್ಳೋದು. ನಿಮಗೆ ಫೋನ್ ಸಹ ಬಂದಿಲ್ಲ ನಮ್ಮ ಡೆಮೋಸ್ಟ್ರೇಟ್ರಿಂದ, ಸಹ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಇದು ಮೈಕ್ರೋ ಫ್ಯಾಬ್ರಿಕ್ ಕ್ಲಾತ್. ಇದು ತೆಗ್ಬಿಟ್ಟು ಮತ್ತೆ ಪೇಸ್ಟ್ ಥರ ಮಾಡೋದು. ಓಕೆ. ಓಕೆ. ಸೊ ಇಲ್ಲಿ 2 ಹೋಲ್ಸ್ ಉಂಟಲ್ಲ, ಅದಕ್ಕೆ ಜಸ್ಟ್ ಈ ಥರ ಹಾಕೋದಷ್ಟೆ. ಡಸ್ಟ್ ಇದ್ರೂ ಇದನ್ನ ಹಾಕೋಬಹುದು, ಪ್ರಾಬ್ಲಮ್ ಇಲ್ಲ. ಓಕೆ. ಇಲ್ಲಿ ತಿನ್ಕೊಂಡ್ಸಲ ತೆಗಿಬೇಕು ಡಸ್ಟ್, ಎವ್ರಿ ಡೇ ಮಾಡಬೇಕು ಇದನ್ನು. ಸೊ ಇಲ್ಲಿ ನೀವು ಎಷ್ಟು ಫುಲ್ ಆಗುತ್ತೆ ಅಷ್ಟು ನೀರನ್ನ ಫಿಲ್ ಮಾಡಿ ಮಾಪಿಂಗ್ ಮಾಡ್ಬೋದು. ಬಟ್ ರೋಬೋ ಸೆನ್ಸ್ ಮಾಡಲ್ಲ ನೀರು ಖಾಲಿ ಆಗಿದೆ ಅಂತ. ಇದು ಟ್ರಾನ್ಸ್ಪರೆಂಟ್ ಇದೆ, ನಾವೇ ನೋಡ್ಕೊಂಡು. ಬಟ್ ಎಲ್ಲಿಂದ ಹಾಕೋದು ನೀರು? ಇಲ್ಲಿ ಒಲಿದು. ಓಕೆ. ಓಕೆ.
ಮತ್ತು ಡಿಸ್ಟಿಲ್ಡ್ ಇದು ವಾಟರ್ ಹಾಕಿದ್ರಾಗುತ್ತೆ. ಅದು ಬಟ್ ಅವ್ರು ಅಂದರು ಇದು ಫಿಲ್ಟರ್ ಲಿಕ್ವಿಡ್ ವಾಟರ್. ಅಂತ ಸಹ ಹಾಕಾಗಿಲ್ಲ, ಬಟ್ ನೀರು ಯಾವುದಾದ್ರೂ ಪ್ರಾಬ್ಲಮ್ ಇಲ್ಲ ಅಡ್ಡಿಲ್ಲ. ಸೊ ಇದು ಬಂದು ಡಸ್ಟ್ ಕಲೆಕ್ಟ್ರು. ಪ್ರೆಸ್ ಮಾಡಿ ಆಚೆ ಕಡೆ ತೆಗಿಬೇಕು. ಓಕೆ, ಸೊ ಇಲ್ಲಿ ಪ್ರೆಸ್ ಮಾಡಿದ್ರಿ ಅಂದರೆ ಇಲ್ಲೆಲ್ಲಿ ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತೆ. ಸೊ ಇದನ್ನು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ, ಬಟ್ ವಾಟರ್ ವಾಶ್ ಅಂತೂ ದಯವಿಟ್ಟು ಮಾಡೋಕ್ಬಿಟ್ಟು. ಇದು ಎಪಾ ಫಿಲ್ಟ್ರು. ಚಿಕ್ಕ ಚಿಕ್ಕ ಡಸ್ಟ್ ಎಲ್ಲ ಇದೆ ಅನಲೈಸ್ ಮಾಡ್ಕೊಂಡು ಸಕ್ ಮಾಡ್ಕೊಳ್ಳೋದು. ಇದನ್ನು ಜಸ್ಟ್ ಕೊಡ್ಬೋದು ಅಷ್ಟೇ, ವಾಟರ್ ವಾಶ್ ಮಾಡಬಾರ್ದು. ಅದು ವಾಟರ್ದಿಲ್ಲ, ಬರೀ ಇದು ವೆಟ್ ಬಿಟ್ಟು ಅದು ಒಂದು ಬಟ್ಟೆ ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಇಷ್ಟು ಇದರಲ್ಲಿ ಬರೋ ಮೇಂಟೆನೆನ್ಸು. ಸೊ ನೀವು 3 ಫ್ಲೋರ್ ಮ್ಯಾಪಿಂಗ್ ಅಂದರೆ ಯಾವ ಥರ ಮಾಡ್ಬೋದು? ಮೊದಲನೇದು, ಈ ಫ್ಲೋರ್ನ ಮ್ಯಾಪ್ ಮಾಡ್ತಾ ಇದ್ದೀರಾ ಅಂದರೆ ರೋಬೋ ಮತ್ತು ಚಾರ್ಜರ್ ಎರಡು ಇಲ್ಲೇ ಇರಬೇಕು. ಓಕೆ, ಸೊ ರೋಬೋ ಅಲ್ಲಿಂದ ಆನ್ ಆಗಬೇಕು. ಅಲ್ಲಿಂದ ಆನ್ ಆಗಿ ಕಂಪ್ಲೀಟಾಗಿ ಕ್ಲೀನಾಗಿ ತಿರ್ಗಾ ಅಲ್ಲಿಗೆ ಹೋಗುತ್ತೆ. ಓಕೆ, ಸೊ ಅದರಲ್ಲಿ ಮ್ಯಾಪ್ ಸೇವ್ ಆಪ್ಷನ್ ಅಂತ ಇದೆ. ಅಲ್ಲಿ ನೀವು ಸೇವ್ ಮಾಡಿದರೆ ಇದು ಫ್ಲೋರ್ ಒನ್ ಅಂತ ಮಾಡ್ಕೊಳುತ್ತೆ. ಸೊ ಏನು ಮೇಲ್ಗಡೆ ಅದು. ಸೊ ಅಲ್ಲೂ ಅಷ್ಟೇ ಚಾರ್ಜರ್ ರೋಬೋ ಎರಡು ತಗೊಂಡೋಗಿ ಒಂದು ಕಡೆ ಪ್ಲೇಸ್ ಮಾಡಬೇಕು. ಅದು ಯಾವಾಗಲೂ ಆನಲ್ಲೇ ಇರಬೇಕು. ಓಕೆ, ಸೊ ಅದು ಸೊ ಎರಡು ಸೆನ್ಸರ್ ಕನೆಕ್ಟೆಡ್. ಹೌದು, ಸೆನ್ಸ್ ಆಫ್ ಕನೆಕ್ಷನ್ ಇದೆ. ಸೊ ಇದು ಬಂದು ಮೈನ್ ಸೆನ್ಸರ್ ಇದು. ಮ್ಯಾಪ್ ಆಗ್ತಾ ಇದೆ ಅಲ್ಲ. ಸೊ ಸಿಂಪಲ್ಲು. ಈಗ ಚಾರ್ಜಿಂಗ್ ಡಕ್ ಕಳಿಸ್ತಾ ಇದ್ದೀನಿ. ಸೊ ಈ ಲಾಸ್ಟ್ ಬಟನ್, ಹೋಮ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಅದು ಚಾರ್ಜಿಂಗ್ ಡಕ್ ಹೋಗುತ್ತೆ. ಓಕೆ, ಸೊ ಇದು 100% ಆದ ತಕ್ಷಣ ಫಸ್ಟ್ ಬಟನ್ ಆಟೋ ಮೇಲೆ ಕ್ಲಿಕ್ ಮಾಡಿದರೆ ಅದು ಅಲ್ಲಿಂದ ಸ್ಟಾರ್ಟ್ ಆಗಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಂಡು ರಿಟರ್ನ್ ಅಲ್ಲಿಗೆ ಹೋಗುತ್ತೆ. ಓಕೆ, ಅಲ್ಲಿಗೆ ಹೋದ್ಮೇಲೆ ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಮೋರ್ ಅಂತ, ಇಲ್ಲಿ ಬಂದರೆ ಸೆಕೆಂಡ್ ಆಪ್ಷನ್ ಮ್ಯಾಪ್ ಸೆಟ್ಟಿಂಗ್, ಇಲ್ಲಿ ಸೇವ್ ಮಾಡಬೇಕು. ಸೇವ್ ಮಾಡಬೇಕು. ಓಕೆ ಓಕೆ ಓಕೆ, ಸೊ ಇಂಡಿವಿಜುವಲ್ ಕ್ಲೀನ್ ಮಾಡಬೇಕು. ಈಗ ಮ್ಯಾಪ್ ಸೇವ್ ಆದಮೇಲೆ ಅದು ನೇಮ್ ಮಾಡ್ಕೊಳ್ಳುತ್ತೆ. ಕಿಚನ್, ಹಾಲ್, ರೂಮ್ 1 ಅಂತ ನೇಮ್ ಮಾಡ್ಕೊಳ್ಳುತ್ತೆ. ಸೊ ಈಗ ಜಸ್ಟ್ ಅದೊಂದು ರೂಮ್ ಮಾತ್ರ ಕ್ಲೀನ್ ಮಾಡಬೇಕು ನೀವು ಅಂದರೆ ಈ ರೂಮ್ ಆಪ್ಷನಿಗೆ ಬರಬೇಕು. ಓಕೆ, ಮಾಡ್ಕೊಬೋದು. ಮೇಂಟೆನೆನ್ಸ್ ಮೈನು, ಸೈಡ್ ಬ್ರಷ್, ಮೈನ್ ಬ್ರಷ್, ಎಪಾ ಫಿಲ್ಟ್ರು ತೋರಿಸಿದ್ನಲ್ಲ, ಇದು ವೀಕ್ಲಿ ಒಂದು ಚೆಕ್ ಮಾಡ್ತಾ ಇರಬೇಕು. ಸೊ ಈ ಥರ ಕನ್ಫರ್ಮ್ ಕೊಡ್ತಾ ಇರಬೇಕು. ಓಕೆ, ಸೊ ಇದು ಯಾವಾಗ 10% 15% ಬರುತ್ತೆ ಅವಾಗ ಬ್ರಷ್ ಹೋಗಿದೆ ಅಂತ ನೀವು ಅದನ್ನು ಚೇಂಜ್ ಮಾಡ್ಕೊಬೇಕು. ಸರಿ ಸರಿ. ಅಷ್ಟೇ. ಇದು ಇವಾಗ ನಾವು ಮೇಲ್ಗಡೆದು ಮ್ಯಾಪ್ ಮಾಡಬೇಕಂದ್ರೆ ಇವಾಗ ಇನ್ನೊಂದು ಆ್ಯಡ್ ಮಾಡೋದು ಹಿಂಗೆ ಏನಿಲ್ಲ, ಅದೇ ಆಟೋಮೆಟಿಕಾಗಿ. ಕಂಪ್ನಿಯವ್ರು ಬಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಾದಮೇಲೆ 100% ಚಾರ್ಜ್ ಮಾಡಿ ನಾವು ಅದನ್ನು ಮ್ಯಾಪ್ ಮಾಡೋಕ್ಕೆ ಹಾಕಿದ್ವಿ. ಸೊ ಅದು ಇಡೀ ಮನೇನ ಮ್ಯಾಪಿಂಗ್ ತೊಗೊಳುತ್ತೆ ಫಸ್ಟು. ಸೊ ಆ ಮ್ಯಾಪ್ನ ನಾವು ಸೇವ್ ಮಾಡಾದಮೇಲೆ ಅದು ನಾವು ಪ್ರತಿ ಸತಿ ಆ ಮ್ಯಾಪ್ನ ಯೂಸ್ ಮಾಡಿಕೊಂಡು ನಾವು ವ್ಯಾಕ್ಯೂಮ್ ಕ್ಲೀನರ್ನ ಕ್ಲೀನಿಂಗಿಗೆ ಯೂಸ್ ಮಾಡ್ಕೋಬೋದು. ನಾವು ಪರ್ಚೇಸ್ ಮಾಡಿರೋ ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಬಂದು ಯುರೇಕಾ ಫೋರ್ಬ್ಸ್ ಅವ್ರದ್ದು. ಬೇರೆ ಇನ್ನೊಂದು ಕಂಪ್ನಿದು ಇತ್ತು, ಹೈ ಲೈಫ್ ಅಂತನೋ ಏನೋ. ಅದನ್ನು ನಾವು ರಿಲಯನ್ಸ್ ಡಿಜಿಟಲ್ ಮತ್ತು ಕ್ರೋಮಲ್ಲೆಲ್ಲ ನೋಡಿದ್ವಿ. ಬಟ್ ನಾವು ಇದನ್ನು ತೊಗೊಂಡಿದ್ದು ಪೈ ಎಲೆಕ್ಟ್ರಾನಿಕ್ಸಲ್ಲಿ. ಬಟ್ ಎಲ್ಲ ಕಡೆ ನಾವು ಕೇಳಿದಾಗ ಯುರೇಕಾ ಫೋರ್ಬ್ಸ್ ಅವ್ರದ್ದೇ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಇದನ್ನೇ ತೊಗೊಂಡ್ವಿ. ನಮಗೆ ಟೋಟಲ್ ಕಾಸ್ಟ್ ಬಂದು 26,000 to 27,000 ಆಗುತ್ತೆ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ರೋಬೋ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮೆಲ್ಲರನ್ನೂ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.